ಅದು ಇವತ್ತು ತಾನೇ ನಮ್ಮ ಯಜಮಾನ್ರು ಹೊಸದಾಗಿ ಇನ್ನೊಂದು ಕ್ಯಾಂಟೀನ್ ಶುರು ಮಾಡೋದಕ್ಕೆ ಜಾಗ ಸಿಕ್ಕಿದೆ ಅಂತ ಹೇಳಿದರು. ಅದಕ್ಕೆ ನಿನ್ನ ಒಡವೆ ಹಿಟ್ಟೇ ಹಣ ಹೊಂದಿಸ್ಬೇಕು ಅಂತ ನಮ್ಮ ಯಜಮಾನ್ರು ನನ್ನ ಒಡವೆ ಕೇಳಿದ್ದಾರಕ್ಕ. ಅವರು ಕೇಳಿದ್ದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲಲ್ವಾ? ನಾವು ಮದುವೆಯಿಂದ ವಾಪಸ್ ಬಂದ್ಮೇಲೂ ನೀನು ಚೈನ್ ಅಡ ಇಡ್ಬೋದಲ್ವಾ? ಬೇಕಾದ್ರೆ ನಾನು ಶಂಕರಣ್ಣನ ಹತ್ರ ಮಾತಾಡ್ತೀನಿ. ಅಯ್ಯೋ ಬೇಡಿ ಅಕ್ಕ, ದುಡ್ಡಿನ ವಿಷಯದಲ್ಲಿ ಆ ಮನುಷ್ಯ ತುಂಬ ಸ್ಟ್ರಿಕ್ಟು. 100 ರೂಪಾಯಿ ಕೊಟ್ಟು 100 ಪ್ರಶ್ನೆ ಕೇಳ್ತಾರೆ. ಇನ್ನು ಒಡವೆ ವಿಷಯ ಮಾತಾಡಿದ್ರೆ ನನ್ನ ಕತೆ ಅಷ್ಟೇ. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಶಂಕರಣ್ಣಂಗೆ ಗೊತ್ತಾಗದೆ ನೀನು ಒಡವೆ ಕೊಡೋಕ್ಕಾಗಲ್ವಾ? 4 ದಿನದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಅದೇನಾಗುತ್ತಕ್ಕ? ನಮ್ಮ ಯಜಮಾನ್ರು ಒಡವೆ ಕೇಳಿಲ್ಲ ಅಂದಿದ್ರೆ ನಾನು ಒಂದು ಒಳ್ಳೆ ಕೆಲಸಕ್ಕಂತ ಯೋಚನೆ ಮಾಡಿದೆ, ಒಡವೆ ಕೊಟ್ಬಿಡ್ತಿದ್ದೆ. ನಾನೇನಾದರೂ ಅವ್ರಿಗೆ ಗೊತ್ತಿಲ್ಲದೆ ಒಡವೆ ಕೊಟ್ಟಿರೋದು ಗೊತ್ತಾದರೆ ನನ್ನ ಮನೆಯಿಂದ ಆಚೆನೇ ಆಗ್ಬಿಡ್ತಾರಕ್ಕ. ಮನುಷ್ಯ ಕೋಪ ಬಂದರೆ ಹೇಗೆ ಅಂತ ನಿಮಗೂ ಗೊತ್ತಲ್ಲಕ್ಕ. ಹೌದಾ? ಏನೋ ಸಿಗ್ಬೋದು ಅಂತ ಬಂದೆ. ಕೂತ್ಕೊಳ್ಳಿ ಅಕ್ಕ, ಕಾಫಿ ಕುಡ್ಕೊಂಡು ಹೋಗಿರಂತೆ. ಅವೆಲ್ಲ ಏನು ಬೇಡ ಸಾವಿತ್ರಿ, ಇನ್ನೊಂದ್ಸಲ. ಅಯ್ಯೋ ಅಪರೂಪಕ್ಕೆ ಮನೆಯವರೆಗೂ ಬಂದಿದ್ದೀರಾ, ಕೂತ್ಕೊಳ್ಳಿ, ಕಾಫಿ ಕುಡ್ಕೊಂಡು ಹೋಗಿರಂತೆ. ಪರಿಮಳಕ್ಕ, ಓ ಶಂಕರಣ್ಣ, ಏನು ಭಾಳ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಿ, ಏನು ವಿಷಯ? ಏನಿಲ್ಲ ಶಂಕರಣ್ಣ, ಪಕ್ಕದ ಬೀದಿಲಿ ಆರ್ಡರ್ ತಲುಪಿಸೋದಿತ್ತು. ಹಾಗೆ ಸಾವಿತ್ರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದಹಾಗೆ ನಿಮ್ಮ ಕ್ಯಾಂಟೀನ್ ಹೇಗೆ ನಡೀತಿದೆ? ಅಯ್ಯೋ ಅದನ್ನೇನು ಕೇಳ್ತೀರಕ್ಕ, ಈ ಫಾಸ್ಟ್ ಫುಡ್ ಕಾಲದಲ್ಲಿ ವ್ಯಾಪಾರನೇ ನಡೀತಾ ಇಲ್ಲ. ಓ, ಅದಕ್ಕೆ ಇನ್ನೊಂದು ಕ್ಯಾಂಟೀನ್ ಶುರು ಮಾಡ್ತಿದ್ದೀರಾ? ಏನು ಇನ್ನೊಂದು ಕ್ಯಾಂಟೀನ? ಯಾರಕ್ಕ ನಮ್ಮ ಬಗ್ಗೆ ಇಂಥ ಸುಳ್ಳು ಸುದ್ದಿ ಹಬ್ಸಿರೋದು? ಇರೋ ಕ್ಯಾಂಟೀನಲ್ಲೇ ವ್ಯಾಪಾರ ನಡೀತಾ ಇಲ್ಲ ಅಂಥದ್ರಲ್ಲಿ ಇನ್ನೊಂದು ಕ್ಯಾಂಟೀನ್ ಓಪನ್ ಮಾಡಿ ನೋಣ ಹೊಡಿಬೇಕಷ್ಟೇ. ಕೂತೀರಿ ಬಂದೆ. ಏನಮ್ಮ ನೀನು? ಯಾಕಮ್ಮ ಹೀಗ್ ಮಾಡ್ತೀಯಾ? ನೀನ್ ಒಡವೆ ಕೇಳಕ್ ಕರ್ಕೊಂಡು ಹೋಗ್ತಾ ಅಂತ ನಂಗೆ ಮೊದ್ಲೇ ಗೊತ್ತಾಗಿದ್ರೆ ನಿನ್ ಜೊತೆನೆ ಬರ್ತಾ ಇರ್ಲಿಲ್ಲ. ಈಗ ನೋಡು ಹೇಗೆ ಅವಮಾನ ಆಯ್ತು ಅಂತ. ಅವಳು ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು. ಅವಳು ನಕ್ಕಿದ್ದೇನು, ವಿಚಾರಿಸಿದ್ದೇನು, ಒಡವೆ ವಿಷಯ ಕೇಳಿದ ತಕ್ಷಣ ಪ್ಲೇಟೇ ಚೇಂಜ್ ಮಾಡ್ಬಿಟ್ಲು. ನಾವೇನು ಅವಳು ಒಡವೆನ ಇಟ್ಕೊಂಡ್ಬಿಡ್ತಿದ್ವಾ? ವಾಪಸ್ ಕೊಡ್ತಿರ್ಲಿಲ್ವಾ? ಮಾ, ನೀನ್ ತುಂಬಾ ಇನ್ನೋಸೆಂಟ್ ಅಮ್ಮ. ಎಲ್ರು ನಮ್ ತರ ಇರ್ತಾರೆ ಅಂತ ಮಾತ್ರ ಅನ್ಕೋಬೇಡ. ಯಾರ ಹತ್ರನು ನಿನ್ ಮೇಲೆ ಒಡವೆ ಕೇಳಕ್ ಹೋಗ್ಬೇಡ. ಇಷ್ಟಕ್ಕೂ ಹೋದ್ಸಲ ನೀನ್ ನಮ್ಗೆ ಚೀಟಿ ದುಡ್ಡಲ್ಲಿ ತೆಗ್ದಿದ್ ಒಡವೆಗಳನ್ನೇ ಹಾಕೊಂಡೋದ್ರೆ ಆಗ್ತಿರ್ಲಿಲ್ವಾ? ಅದನ್ನೆಲ್ಲ ಒಂದು ಒಡವೆ ಅಂತಾರೇನೆ, ಕಣ್ಣು ಕಾಣೋ ಅಷ್ಟು ಇಲ್ಲ. ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕಷ್ಟೇ. ಏನ್ ತಮಾಷೆನಮ್ಮ? ಅಲ್ಲ, ನಾವ್ ಮೈ ತುಂಬಾ ಒಡವೆಗಳನ್ನ ಹಾಕೊಂಡೋದ್ರೆ ಮಾತ್ರ ಕಲ್ಯಾಣ ಮಂಟಪದ ಒಳಗಡೆ ಬಿಡೋದಾ? ಇಲ್ಲ ಅಂದ್ರೆ ಆಚೆನೆ ನಿಲ್ಸ್ಬಿಡ್ತಾರಾ? ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಅಮೂಲ್ಯ. ಮದ್ವೆಗ್ ಬರೋ ಜನ ಹುಡುಗಿ ಮುಖಾನು ನೋಡಕ್ ಮುಂಚೆ ಕುತ್ಗೆಲಿ, ಕಿವಿಲಿ, ಕೈಯಲ್ಲಿ ಎಷ್ಟು ಬಂಗಾರ ಇದೆ ಅಂತ ನೋಡ್ತಾರೆ. ಸಾರ್ಥಕ್ ಮದ್ವೆ ಆಗೋಕ್ ಮುಂಚೆ ನಮ್ಮ ಆರ್ತಿಗೆ ಒಂದ್ ಒಳ್ಳೆ ಸಂಬಂಧ ಬರ್ಲಿ ಅಂತ ನಾನು ಬೇಡ್ಕೊಳ್ದಿರೋ ದೇವ್ರೇ ಇಲ್ಲ. ಆದ್ರೆ ನಿನ್ಗೆಲ್ಲ ಹುಡುಗಾಟ್ಗೆ ಯಾವುದು ಗೊತ್ತಾಗಲ್ಲ. ಹೆಣ್ಣೆತ್ತವ್ರ ಕಷ್ಟ ನಿನಗೆಲ್ಲ ಅರ್ಥ ಆಗ್ಬೇಕು. ಅಮ್ಮು, ಅದ್ಯಾರೋ ಇವತ್ತು ನಿಂಗೆ ತುಂಬಾ ಕಾಟ ಕೊಟ್ರು ಅಂದ್ಯಲ್ಲ? ಅದೇ ಕಣೆ, ಡಿಕ್ಕಿ ಹೊಡೆದು ಗಲಾಟೆ ಆಯ್ತು ಅಂದ್ಯಲ್ಲ, ನೀನು ಅವನ್ನ ಹಾಗೆ ಸುಮ್ಮನೆ ಬಿಟ್ಬಿಟ್ಯಾ? ಹಾಗೆಲ್ಲ ಸುಮ್ಮನೆ ಬಿಡೋ ಹುಡುಗಿ ಅಲ್ವಲ್ಲ ನೀನು. ಏನ್ ತಮಾಷೆನಾಕ? ಅದೇನ್ ಬಿಟ್ಬಿಡಕ್ಕಾಗತ್ತೆ? ನಾನು ಅವನ ಹತ್ರ ಗಲಾಟೆ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೊಂಡು ಅವನ ಹತ್ರನೇ ಬಿಲ್ ಪೇ ಮಾಡಿಸಿ 5,000 ರೂಪಾಯಿ ಇಸ್ಕೊಂಡೆ. 5,000 ಯಾಕೆ? ಕೆಳಗ್ ಬಿದ್ದ ಹಾಳಾದ ಐಟಮ್ಗೆ 3,000 ಅಲ್ವಾ? ನಮ್ದು ಪಕ್ಕ ಬಿಸ್ನೆಸ್ ಅಮ್ಮ. 3,000 ಖರ್ಚು, ಉಳಿದಿದ್ದ 2,000 ಆರ್ಡರ್ ಮಿಸ್ ಆಗಿ ನಮ್ ಇಮೇಜ್ ಹಾಳಾಗಿದ್ದಕ್ಕೆ ಫೈನ್. ಅನ್ಕೊಂಡೆ ಕಣೆ, ನೀನ್ ಇಂಥದ್ದೇ ಏನೋ ಒಂದ್ ಮಾಡಿರ್ತೀಯ ಅಂತ ಗೊತ್ತಿತ್ತು. ಪಾಪ ಅವನು ಎಷ್ಟು ಪೇಚಾಡಿದ್ನೋ ಏನೋ. ಅಲ್ಲ, ನಿಂದು ಅಮ್ಮಂದು ಒಂದೇ ಲಾಜಿಕ್ ಕಣೆ. ನಿನ್ ತಂಗಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀವಿಬ್ರು ಅವನ ಬಗ್ಗೆನೇ ಸಿಂಪತಿ ತೋರಿಸ್ತಿರಲ್ಲ. ನಿಮ್ಗೆಲ್ಲ ಏನ್ ಹೇಳೋಣ ಹೇಳು? ಅಮ್ಮು ಅಕ್ಕ, ಆ ಹುಡ್ಗ ನೋಡಕ್ ಹೇಗಿದ್ನೆ? ಇವಳೊಬ್ಳು ನನ್ಗೊಂದ್ ನೆನ್ಪಾದ್ರೆ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ ಅನ್ನೋಷ್ಟು ಕೋಪ ಬರ್ತಿದೆ. ಸಮಾಧಾನ, ನಾನ್ ಹಿಂಗಲ್ಲ ಹೇಳಿದ್ದು.
ನೋಡೋಕ್ ಚೆನ್ನಾಗಿದ್ರೆ ನಾವು ಟ್ರೈ ಮಾಡಿ ಕ್ಯಾಚ್ ಹಾಕೊಳ್ಳೋಣ ಅನ್ಕೊಂಡ್ವಿ. ಅಂಜು ನೀನ್ ಓದ್ಕೋ ಪುಟ್ಟ, ಓದ್ಕೋ. ಏ ಅದಿತಿ, ಮನೇಲಿ ಚಿಕ್ಕವಳಿದ್ದಾಳೆ, ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ಲ? ಯಾರು ಇವಳು ಚಿಕ್ಕವಳ? ರಿಯಾಕ್ಷನ್ ಬಿಲ್ಡಪ್ ಮಾತ್ರ ಈ ರೇಂಜಿಗೆ ಕೊಡ್ತಾಳೆ. ಇವಳಿಗೂ ಎಲ್ಲ ಗೊತ್ತಾಗುತ್ತಕ್ಕ. ಇವರು ನೆಕ್ಸ್ಟ್ ಜನರೇಷನ್ ಅವರು, ನಮ್ಗಿಂತ ಸ್ಪೀಡು. ಸಾಕು ನೀನೇನೇನೋ ಹೇಳ್ಬೇಡ. ಅವಳು ಒಳ್ಳೆ ಹುಡುಗಿ, ಹುಡುಗರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅಮ್ಮ ಕೇಳಿಸ್ಕೊಂಡ್ರೆ ಏನ್ ಮಾಡ್ತೀಯಾ? ನಾನು ಎಲ್ಲ ಕೇಳಿಸ್ಕೊಂಡೆ. ಮಾತಾಡಿದ್ ಸಾಕು, ಹೋಗಿ ಮಲ್ಕೊಳ್ಳಿ. ಅಮ್ಮ ಇರಮ್ಮ, ಏನ್ ಅರ್ಜೆಂಟು? ತಂಪ ಗಾಳಿ ಬೀಸ್ತಿದೆ, ಹಾಯಾಗಿ ಮಾತಾಡ್ತಿದೀವಿ. ಬಾ ನೀನು ಜಾಯ್ನ್ ಆಗೋ. ಅದೊಂದು ಬಾಕಿ ಈಗ. ಏ ಆರ್ತಿ, ನೀನು ಹರಕೆ ಕಟ್ಕೊಂಡಿರೋದು ನೆನಪಿದೆ ತಾನೆ? ಅಮ್ಮ ನೀನ್ ಮರೆತ್ರು ಇವಳು ಮರೆಯಲ್ಲ. ಹರಕೆ ಹೊತ್ತೋಳ್ ಇವಳೇ ಆದ್ರೂ ತೀರ್ಸೋಳ್ ನಾನ್ ತಾನೆ. ಚೆನ್ನಾಗಿ ನೆನ್ಪಿಡ್ಕೊಂಡಿರ್ತಾಳೆ. ಅದರಿಂದ ಒಳ್ಳೇದಾಗೋದು ನಿನಗೆ ಅಲ್ವೇನೆ? ಆರ್ತಿ, ಬೆಳಗ್ಗೆ ಬೇಗ ಹೇಳ್ಬೇಕು, ಎಲ್ಲರನ್ನೂ ಕರ್ಕೊಂಡೋಗಿ ಮಲ್ಕೋ. ನನ್ನ 4 ಮಕ್ಕಳು 40 ಜನಕ್ಕೆ ಸಮ, ಕಿಚಿ ಪಿಚಿ ಅಂತಿರ್ತವೆ. ಅಕ್ಕ ಏನಾಯ್ತೆ? ಕಾಲ್ ನೋಯ್ತಿದೆ ಅಕ್ಕ. ಅಲ್ಲ, ಪ್ರಸಾದ ಹಾಳಾಯ್ತು ಅನ್ನೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಈ ಹರಕೆ ಗಿರ್ಕೆಲ್ಲ ಯಾಕೆ ಬೇಕು? ದೇವ್ರ ವಿಚಾರದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು, ಸುಮ್ನೆ ಇರು. ಅಲ್ಲ, ನಿಮ್ ಲಾಜಿಕ್ ನಂಗೆ ಅರ್ಥ ಆಗಲ್ಲಪ್ಪ. ಅದನ್ ಮಾಡಿದ್ರೆ ಇದನ್ ಕೊಡ್ತೀನಿ, ಇದನ್ ಕೊಟ್ರೆ ಮತ್ತೊಂದ್ ಮಾಡ್ತೀನಿ ಅಂತ ದೇವ್ರ ಹತ್ರ ಡೀಲಿಂಗ್ ಮಾಡೋದ್ ತಪ್ಪಲ್ವಾ? ಅವನು ನೇನ್ ಬಾಳೆ ಮಂಡಿ ದಲ್ಲಾಳಿ ತರ ಅನ್ಕೊಳ್ಳೋದೇನ್ ತಮಾಷೆನಾ? ನೀನ್ ಅರ್ಕೆ ತಪ್ಸೋಕೆ ಏನೇನೋ ಕಾರಣ ಹುಡುಕ್ಬೇಡ. ನಾವೇನಾದ್ರೂ ಕೇಳೋದಿದ್ರೆ ಜನರ ಹತ್ರ ಕೇಳಬಾರ್ದು. ಜನಕ್ಕೆ ಕೊಡೋ ಶಕ್ತಿ ಇರಲ್ಲ, ಬದಲಾಗಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಅವನೇ ಈಡೇರಿಸ್ತಾನೆ. ಹೌದೌದು, ಈಡೇರಿಸ್ತಾನೆ. ಈಗಾಗ್ಲೇ ನೀನ್ ಎಷ್ಟೊಂದು ಅಪ್ಲಿಕೇಶನ್ ಹಾಕಿದ್ಯಾ, ಅವ್ನ್ ಒಂದಕ್ಕಾದ್ರೂ ರಿಪ್ಲೈ ಮಾಡಿದಾನ? ಇವತ್ತಲ್ಲ ನಾಳೆ ನನ್ನ ಎಲ್ಲಾ ಕೋರಿಕೆಗಳು ಈಡೇರುತ್ತೆ. ನಾವ್ ಯಾವತ್ತೂ ನಂಬಿಕೆನ ಕಳ್ಕೋಬಾರ್ದು ಕಣೆ. ನಂಬಿಕೆನೆ ದೇವ್ರು. ಇಂಥ ಇಮೋಷನಲ್ ಟಾರ್ಚರ್ಗೇನು ಕಮ್ಮಿ ಇಲ್ಲ ನೀನು. ಸರಿ ಆಯ್ತು, ನಿನ್ ರೂಟ್ಗೆ ಬರ್ತೀನಪ್ಪ. ನಾನೇನಾದ್ರೂ ನಿನ್ ದೇವ್ರ ಹತ್ರ ನನ್ ಮದ್ವೆ ಆಗ್ಬೇಕು ಅಂತ ಬೇಡ್ಕೊಂಡ್ರೆ ನನ್ ಕೋರಿಕೆನ ಈಡೇರಿಸ್ತಾನ? ನನ್ ಹುಡ್ಗನ ನನ್ನ ಎದುರು ನಿಲ್ಸ್ತಾನ? ಹಾಗೆಲ್ಲ ಹುಚ್ಚುಚ್ಚಾಗಿ ಏನೇನೋ ಕೇಳ್ಬಾರ್ದು. ಹೀಗೆಲ್ಲ ನೀನ್ ಎಸ್ಕೇಪ್ ಆಗೋಂಗಿಲ್ಲ. ಹೇಳು, ಈಡೇರಿಸ್ತಾನ? ಯಾರಿಗ್ ಗೊತ್ತು, ನೀನ್ ಮದ್ವೆ ಆಗೋ ಹುಡ್ಗ ಇಲ್ಲೇ ಎಲ್ಲಾದ್ರೂ ಇರ್ಬಹುದು. ಆ ಭಗವಂತನ ಇಚ್ಛೆ ಅದೇ ಆಗಿದ್ರೆ ಇಲ್ಲೇ ಆ ಹುಡ್ಗ ನಿಂಗ್ ಕಾಣಿಸ್ಬಹುದು. ಓಹೋ, ಬಿಲ್ಡಪ್ ಆಯ್ತು, ನೋಡೇ ಬಿಡೋಣ. ಬೇಡ ಉಲ್ಟ ತಿರ್ಕೊಂಡೆ ಬೇಡ್ಕೋತೀನಿ. ನನ್ಗೋಸ್ಕರ ಅಂತಾನೆ ಹುಟ್ಟಿರೋ ಆ ಗಂಡು ಪ್ರಾಣಿನ ಇವತ್ತೇ ನೋಡ್ಬೇಕು. ಅದ್ ನಿಜಾನೇ ಆಗೋದಾದ್ರೆ ಸ್ವಾಮಿ ನನ್ ಕೈಗೊಂದು ತೆಂಗಿನಕಾಯಿ ಹಾಕು. ನೀವ್ಯಾಕ್ರಿ ನನ್ನ ಕೈ ಮೇಲೆ ತೆಂಗಿನಕಾಯಿ ಇಟ್ರಿ? ನೀನೇ ಅಲ್ವೇನಮ್ಮ ಕೈ ಮೇಲೆ ತೆಂಗಿನಕಾಯಿ ಹಾಕೊಂತಿದ್ದು? ಹಲೋ, ನಾನು ಸ್ವಾಮಿ ತೆಂಗಿನಕಾಯಿ ಹಾಕು ಅಂತ ಆ ಸ್ವಾಮಿಗೆ ಹೇಳಿದ್ದು. ನನ್ನ ಹೆಸರು ಸ್ವಾಮಿನಾಥ ಅಂತ. ಜನ ಎಲ್ಲ ನನ್ನ ಸ್ವಾಮಿ ಅಂತಾನೆ ಕರೆಯೋದು. ನೀನ್ ಸ್ವಾಮಿ ಅಂತೆ, ನಾನು ಕಾಯಿ ತೆಗ್ದಿಟ್ಟೆ. ನೋಡುದ್ಯಾ ದೇವ್ರ ಹೇಗ್ ಜಾದು ಮಾಡ್ದ ಅಂತ? ಇದು ಮೋಸ. ಇದು ಆ ಸ್ವಾಮಿ ಮಾಡಿದ್ದಲ್ಲ, ಈ ಸ್ವಾಮಿ ಮಾಡಿದ್ದು. ಅದೆಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ನೀನ್ ಬೇಡ್ಕೊಂಡಂಗೆ ನಿನ್ ಕೈಗೆ ತೆಂಗಿನಕಾಯಿ ಬಿತ್ತು ತಾನೆ. ಆ ದೇವ್ರು ಯಾವ್ದೋ ಒಂದ್ ರೂಪದಲ್ಲಿ ನಮ್ ಕೋರಿಕೆನ ಈಡೇರಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಾ ನಿಂತ್ಕೊಳ್ರಮ್ಮ, ತೆಂಗಿನಕಾಯಿ ದುಡ್ಡು ಕೊಟ್ಬಿಟ್ಟೋಗಿ. ಓ ಹೌದಲ್ವಾ? ಎಷ್ಟು? 20 ರೂಪಾಯಿ. ಒಂದ್ ಕೆಲ್ಸ ಮಾಡಿ, ಪೂಜೆ ಸಾಮಾನಿರೋ ಬುಟ್ಟಿನೇ ಕೊಟ್ಬಿಡಿ. ಎಷ್ಟಾಗುತ್ತೆ? 40 ರೂಪಾಯಿ. ಸರಿ ಕೊಡಿ. ಒಳ್ಳೆ ವ್ಯಾಪಾರ ಕಣಯ್ಯ ನಿಂದು, ಬಲೆ ಇದ್ಯಾ. ಅವಾಗ ಇವಾಗ ದೇವಸ್ಥಾನಕ್ಕೆ ಬರೋ ನಿಮ್ಮನ್ನೇ ಕಾಯೋ ದೇವರು ದೇವಸ್ಥಾನದಲ್ಲೇ ಇರೋ ನಮ್ಮನ್ ಕಾಯಲ್ವಾ? ಸರಿ ನಡಿ. ಅಣ್ಣ ಬಾ ಹೋಗೋಣ. ಎಲ್ಲಿಗೆ? ಇನ್ನೆಲ್ಗೆ? ದೇವಸ್ಥಾನಕ್ಕೆ. ನಾವ್ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ. ನೀನ್ ಹೋಗ್ಬಾ.
ನಾನು ಇಲ್ಲೇ ಇರ್ತೀನಿ. ಹೇಗೋ ಇಲ್ಲಿವರೆಗೂ ಬಂದಿದ್ಯಾ, ಒಳಗ್ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ನಿನ್ನ ದೇವರು ಬಂದಿರೋ ಭಕ್ತಾದಿಗಳು ಬೇಡಿಕೆನ ಈಡೇರಿಸೋದ್ರಲ್ಲಿ ಬ್ಯುಸಿ ಆಗಿರ್ತಾನೆ. ಸುಮ್ಮನೆ ನಾನು ಯಾಕೆ ಬಂದವನು ಡಿಸ್ಟರ್ಬ್ ಮಾಡಲಿ? ಅದಕ್ಕೆ ಅವನಲ್ಲೇ ಇರಲಿ, ನಾನು ಇಲ್ಲೇ ಇರ್ತೀನಿ. ನೀನು ಹೋಗ್ಬಾ. ಅಂದ್ರೆ ನೀನೀಗ ಬರಲ್ಲ? ನಾನು ಹೇಳಿದಲ್ಲ ಆದ್ಯಾ, ನಾನು ಬರಲ್ಲ, ನೀನು ಹೋಗ್ಬಾ. ಆದ್ಯಾ, ನಾನು ಎಲ್ಲಿಗೆ ಕರ್ಕೊಂಡು ಹೋದು ಡ್ರಾಪ್ ಮಾಡಿ ಎಸ್ಕೇಪ್ ಆಗ್ತಿದ್ದೆ ಅಲ್ವಾ? ಇವತ್ತೆಲ್ಲೂ ಹೋಗ್ಬಾರ್ದು ಅಂತಾನೆ ಕೀ ತಗೊಂಡಿರೋದು. ಬೇಗ ಹೋಗ್ಬರ್ತೀನಿ, ವೆಯ್ಟ್ ಮಾಡ್ತಾ ಇರು. ಆದ್ಯಾ, ಸರಿಯಾಗಿ ಲಾಕ್ ಆದ್ನಲ್ಲಪ್ಪ. ಇದೇನಕ್ಕ ಕಡ್ಲೆಕಾಳು ತಂದಿದ್ಯಾ? ಓ, ನನ್ ಪ್ರದಕ್ಷಿಣೆ ಹಾಕುವಾಗ ಒಂದೊಂದೇ ತಿನ್ಕೊಂಡು ಟೈಮ್ ಪಾಸ್ ಮಾಡಕ್ಕ? ಅಲ್ಲ ಕಣೆ, ನಿನ್ ಪ್ರದಕ್ಷಿಣೆ ತಪ್ಪಾರ್ದು ಅಂತ ಲೆಕ್ಕ ಹಾಕೋಕೆ. ನಿಂದು ಒಂದೊಂದೇ ಪ್ರದಕ್ಷಿಣೆ ಮುಗಿತಿದ್ದಂಗೆ ಒಂದೊಂದೇ ಕಡ್ಲೆಕಾಳನ್ನ ಎತ್ತಿಡ್ತೀನಿ. ಒಟ್ನಲ್ಲಿ ನನ್ನಿಂದ ಪ್ರದಕ್ಷಿಣೆ ಹಾಕ್ಸ್ದೆ ಬಿಡಲ್ಲ ಅನ್ನೋ ನೀನು. ಪ್ಲೀಸ್ ಅಕ್ಕ, ಯಾವ್ದಕ್ಕೊಂದ್ಸಲ ಯೋಚನೆ ಮಾಡು. ನನ್ ಪ್ರದಕ್ಷಿಣೆ ಹಾಕ್ಲೇಬೇಕಾ? ಅದ್ರಲ್ಲಿ ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು. ಏನು? ಈಗ 1-2 ದಿನದಲ್ಲಿ ಯಾರಾದ್ರೂ ಹುಡುಗ ಸಿಕ್ಕಿದ್ನಾ? ಏನಕ್ಕ ನೀನು? ನಾವೆಲ್ಲ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ನಿನ್ ಕನ್ಸ್ನೆಲ್ಲ ನನ್ನ ಆಂಗಲ್ ನಲ್ಲಿ ಕೇಳ್ತಿದ್ಯಲ್ಲ. ಏನು? ಏನ್ ಸಮಾಚಾರ? ಹಾಗೆಲ್ಲ ಏನು ಇಲ್ಲ ಕಣೆ, ಆದ್ರೆ ಕನ್ಸ್ ಬಿದ್ದಿದ್ದೇನೋ ನಿಜಾನೇ. ಕನ್ಸಲ್ಲಿ ನಿನಗ್ ಸಿಗೋ ಹುಡ್ಗನೇ ನಿನ್ ಕೈ ಹಿಡಿತಾನೆ ಅಂತಿತ್ತು. ಒಂದ್ಸಲ ಅಲ್ಲ, 3-4 ಸಲ ಅದೇ ಕನ್ಸ್ ಬಿದ್ದಿದೆ ಗೊತ್ತಾ? ನೀನೊಳ್ಳೆ ಕನ್ಸ್ನೆಲ್ಲ ನಂಬ್ಕೊಂಡು. ಕನ್ಸ್ ಒಂದೇ ಅಲ್ಲ, ಇವತ್ ನೀನ್ ದೇವ್ರ ಹತ್ರ ಬೇಡ್ಕೊಂಡಾಗ ದೇವ್ರು ಸ್ವಾಮಿ ರೂಪದಲ್ಲಿ ಬಂದು ಕಾಯ್ ಕೊಟ್ಟ. ಅದೆಲ್ಲ ಅಲಕ್ಷ್ಯ ಮಾಡೋಕ್ಕಾಗಲ್ಲ. ಇವೆಲ್ಲ ಒಂದ್ ರೀತಿ ಸೂಚನೆಗಳು. ನೆನ್ಪ್ ಮಾಡ್ಕೋ, ಯಾರಾದ್ರೂ ಸಿಕ್ಕಿದ್ರಾ? ಅಯ್ಯಯ್ಯೋ, ಅವನು ಯಾಕೆ ನೆನ್ಪಾದ? ನೆನ್ಪಾದ್ರ? ಯಾರ ನೆನ್ಪಾಗಿದ್ದು? ಅವನೇ ನಿನ್ ಕೈ ಹಿಡಿಯೋ ಹುಡ್ಗ. ತತ್ತರಿಕೆ ಸುಮ್ನಿರಕ್ಕ. ನನಗೆ ನೆನ್ಪಾದವನು ನೆನ್ನೆ ನಾನು ರಾಣಿಗೆ ಡಿಕ್ಕಿ ಹೊಡ್ದನಲ್ಲ, ಉರಿ ಮುಖ ಶುಂಠಿ ಶಂಕರ. ಅವನೇನಾದ್ರೂ ಮತ್ತೆ ನನ್ನ ಕೈಗೆ ಸಿಗ್ಬೇಕು, ಅವನಿಗೆ ಇದ್ರಲ್ಲೇ ಅವ್ನ ಮುಖ ಮುತ್ತಿ ಚಚ್ಚಾಕ್ಬಿಡ್ತೀನಿ ಅಷ್ಟೇ. ಆಯ್ತಾಯ್ತು, ನೀನ್ ಕೇಳಿದ್ದೆ ತಪ್ಪಾಯ್ತು. ನೀನ್ ಹೋಗಿ ಪ್ರದಕ್ಷಿಣೆ ಹಾಕೋ. ಸರ್, ಇಲ್ಲಿಂದ ಬಸ್ ಸ್ಟಾಪ್ ಹೇಗೆ ಹೋಗೋದು? ಏನು ನಿಮ್ಮ ಪ್ರಾಬ್ಲಮ್? ನಿಮ್ಮೆಲ್ಲ ಡೌಟ್ಸ್ಗಳನ್ನ ಹುಡುಗರು ಆನ್ಸರ್ ಮಾಡ್ಬೇಕಾ? ಅಲ್ಲಿ ಅಷ್ಟು ಜನ ಹೆಂಗಸ್ರಿದ್ದಾರೆ, ಅವ್ರಿಗೆ ಕೇಳಿದ್ರೆ ಹೇಳಲ್ಲ ಅಂತಾರೆ. ಅಯ್ಯೋ, ಅಡ್ರೆಸ್ ಕೇಳಿದಕ್ಕೆ ಯಾಕೆ ಹಾಕ್ತೀರಾ ಸರ್? ಬೇರೆಯವ್ರ ಹತ್ರನೇ ಕೇಳ್ತೀವಿ ಬಿಡಿ. ಬಾರೆ. ಈ ವರ್ಲ್ಡ್ ಅಲ್ಲೇ ಹೆಂಗಸ್ರೇ ಇಲ್ದೇ ಇದ್ರೆ ಎಷ್ಟು ಚೆನ್ನಾಗಿರೋದು. ಇಲ್ಲ, ಹೆಂಗಸಿರೋ ಜಾಗದಲ್ಲಿ ನಾನು ಹುಟ್ಲೇಬಾರ್ದಾಗಿತ್ತು. ಹೆಂಗಸ್ರೇ ಇರ್ಲಿಲ್ಲ ಅಂದ್ರೆ ನೀನ್ ಹುಟ್ತಾ ಇರ್ಲಿಲ್ಲಪ್ಪ. ನಿನ್ನ ಹೆತ್ತ ತಾಯಿ ಕೂಡ ಹೆಂಗಸಲ್ವೇ? ನಾನು ನಿಮ್ಮ ಹತ್ರ ಏನಾದ್ರು ಕೇಳಿದ್ನಾ? ಸರಿನಪ್ಪ, ನಾನೇ ನಿನ್ನನ್ ಕೇಳ್ತಾ ಇದ್ದೀನಿ. ಹೆಣ್ಣನ್ ಕಂಡ್ರೆ ನಿನ್ಗೆ ಯಾಕೆ ಅಷ್ಟೊಂದು ಕೋಪ? ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರಯ್ಯ? ನನ್ನನ್ನ ಜ್ಞಾನಿ ಅನ್ಕೋ. ನಾನು ಈ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಉತ್ತರ ಕೊಡ್ತಾನೆ. ಅಷ್ಟಕ್ಕೂ ದೇವಸ್ಥಾನದ ಆಚೆಗಡೆ ಕಾವಿನ ಹಾಕೊಂಡು ಹೊಟ್ಟೆ ಪಾಡು ಕುತ್ಕೊಳ್ಳೋ ನಿನ್ನ ಜ್ಞಾನಿ ಅಂತ ನಂಬೋದಿಕ್ಕೆ ನಾನೇನ್ ಕುರಿಯಲ್ಲ. ಪ್ರಶ್ನೆಯಿಂದಾನೇ ಉತ್ತರ ಸಿಗೋದು. ಉತ್ತರವೇ ಜ್ಞಾನ. ಜ್ಞಾನದ ಮೂಲ ಪ್ರಶ್ನೆನೇ. ಯಾವ ಹೆಣ್ಣಿನಿಂದ ದೂರ ಇರಬೇಕು ಅಂತ ನೀನ್ ಬಯಸ್ತಾ ಇದೆಯೋ ಅದೇ ಹೆಣ್ಣಿನ ಮಾಯಿಗೆ ಸಿಲುಕಿ ಶರಣಾಗೋ ದಿನ ದೂರ ಇಲ್ಲ. ಬೇಡ ಅಂದ್ರು ನೀನಾಗೆ ಗಂಟು ಹಾಕೊಳ್ಳೋ ಅವಳಿಂದ ನಿನ್ನ ಜೀವನ ಬದಲಾಗೋದು ಯಾರಿಂದಾನೂ ತಪ್ಸಕ್ಕಾಗೋದಿಲ್ಲ. ಯಾರಿಂದಾನೂ ತಪ್ಸಕ್ಕಾಗಲ್ಲ. ಯಾರಿಂದಾನೂ ತಪ್ಸಕ್ಕಾಗಲ್ಲ. ನೆನ್ಪ್ ಮಾಡ್ದೆ? ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ನಾನ್ ಒಂದೇ ಸಲ ಅವ್ನ್ ನೆನ್ಪ್ ಮಾಡಿದ್ದು. ನೀನ್ ಪ್ರತಿ ಪ್ರದಕ್ಷಿಣೆ ಮುಗ್ದಾಗ್ಲೂ ಸಿಡುಕ್ ಮೂತಿ ಸಿದ್ದಪ್ಪ, ಉರಿ ಮೂತಿ ಶುಂಠಿ ಶಂಕರ ಅಂತ ಅವಂದೇ ಜಪ ಮಾಡ್ತಿದ್ಯಲ್ಲ. ಏನಿದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನಿದು? ಯಾವ್ದು? ನಿನ್ ಬ್ಯೂಟಿ ಅಲ್ಲ. ಒಬ್ಬಳು ಹುಡುಗಿ ಇಷ್ಟೊಂದು ಸುಂದರವಾಗಿರೋಕೆ ಹೇಗೆ ಸಾಧ್ಯ? ಏನ್ ನಿನ್ ಸೀಕ್ರೆಟ್? ನೀವ್ ಬಿಡಿ. ಬಿಡೋಕೆಲ್ಲ ಹಿಡ್ಕೊಂಡಿರೋದು, ಸಾಯೋವರೆಗೂ ಹಿಡ್ಕೊಂಡೇ ಇರ್ತೀನಿ. ಅಯ್ಯೋ ಅಣ್ಣ,
ಏಯ್ ಸುಳ್ಳು ಹೇಳ್ತೀಯಾ? ಸುಳ್ಳೇನಲ್ಲ, ಅಣ್ಣ ಬಂದಿರೋದು ನಿಜಾನೇ, ಆದ್ರೆ ಒಳಗ್ ಬಂದಿಲ್ಲ. ನಂಗೆ ನೀವು ಬರ್ತೀರಾ ಅಂತ ಗೊತ್ತೇ ಇರ್ಲಿಲ್ಲ. ನೆನ್ನೆ ನೀನು ಫೋನಲ್ಲಿ ಬರೋ ವಿಷಯ ಹೇಳಿಲ್ಲ ಅಂತಿದ್ರೆ ನಾನು ಬರ್ತಾ ಇರಲಿಲ್ಲ. ಹೌದು, ಎಲ್ಲಿ ನಿಮ್ಮಣ್ಣ? ಅವ್ನು ಹೊರಗಡೆನೇ ಇದ್ದಾನೆ. ಅವ್ನಿಗೆ ಹುಡುಗಿರನ್ ಕಂಡ್ರೆ ಆಗಲ್ಲ. ದೇವಸ್ಥಾನದಲ್ಲಿ ಬರೀ ಅವರೇ ತುಂಬ್ಕೊಂಡಿರ್ತಾರೆ ಅಂತ ಒಳಗೇನೆ ಬಂದಿಲ್ಲ. ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ನೀನು ಹೀಗೆ ಸಿಂಗಲ್ ಆಗಿ ಸಿಕ್ತಿರ್ಲಿವಲ್ಲ. ಇದು ದೇವಸ್ಥಾನ, ನೆನ್ಪಿರ್ಲಿ. ಸರಿ ನಂಗೆ ಹೊರಡ್ಬೇಕು. ಅಯ್ಯೋ, ಯಾಕೆ ಇಷ್ಟು ಅರ್ಜೆಂಟು? ಸ್ವಲ್ಪ ಹೊತ್ತು ಜೊತೆಗೆ ಇರ್ಬೋದಲ್ವಾ? ಇಲ್ಲ, ಇನ್ವಿಟೇಷನ್ಗೆ ಪೂಜೆ ಮಾಡಿಸ್ಬೇಕು. ಲೇಟ್ ಆದರೆ ಅಣ್ಣ ಬೇಜಾರು ಮಾಡ್ಕೊಳ್ತಾನೆ. ಬೇಗ ಹೋದ್ರೆ ನಾನು ಬೇಜಾರು ಮಾಡ್ಕೊಳ್ತೀನಿ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದು ಮೋಸ ಅಲ್ವಾ? ಬೇಕಿದ್ರೆ ಪೂಜೆ ಆಗೋವರೆಗೂ ಜೊತೆಲಿ ಇರ್ಬೋದು. ಏನು ಸರ್, ಕಾರ್ ನಿಮ್ದಾ? ಹಾಂ ಹೌದು ಸರ್, ಇನ್ನೇನು ಉತ್ಸವದ ಪಲ್ಲಕ್ಕಿ ಒಳಗಡೆ ಬರೋ ಹೊತ್ತಾಯ್ತು. ಅದು ಬರುವಾಗ ಯಾರು ಎದುರುಗಡೆ ಇರಬಾರ್ದು. ನೀವು ಆದಷ್ಟು ಬೇಗ ಕಾರ್ನ ಮೂವ್ ಮಾಡಿದ್ರೆ ಒಳ್ಳೇದು. ಅದು ಕಾರ್ಕಿ ನನ್ನ ತಂಗಿ ಹತ್ರ ಇದೆ, ಅವಳು ಒಳಗಡೆ ಹೋಗಿದ್ದಾಳೆ. ಒಂದು 2 minutes ಬಂದ್ಬಿಡ್ತಾಳೆ. ಪ್ಲೀಸ್ ಸರ್. ಕಾಯೋ ಕಷ್ಟ ನಿಮ್ಗೇನು ಗೊತ್ತು? ಒಂದು ಸಲ ನಮ್ಮ ಹುಡುಗಿ ಯಾರು ಅಂತ ಫಿಕ್ಸ್ ಆಗ್ಬಿಟ್ರೆ ಇಡೀ ದಿನ ಅವಳದೇ ಯೋಚನೆ ಕಾಡುತ್ತೆ, ಗೊತ್ತಾ? ಯಾದ್ಯಾ ಅಣ್ಣ, ಸರಿ ನಾನು ಹೊರಡ್ಬೇಕು. ಅಲ್ಲ, ನೀನೇ ಹೇಳ್ದಾಗೆ ಮದ್ವೆ ನಾವು ಇರೋದ ತಾನೆ. ಬಾವ ಬಂದ ಅಂತ ಯಾಕೆ ಹೆದರ್ಕೊಳ್ತೀಯ? ಅಯ್ಯೋ, ನಿಮ್ಗೂ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಮದುವೆಗಿಂತ ಮುಂಚೆ ಹೀಗೆಲ್ಲ ಮೊದಲು ನನಗೆ ಇಷ್ಟ ಆಗಲ್ಲ. ಆದ್ರೆ ನನಗೆ ಇಷ್ಟ ಆಗುತ್ತೆ. ನನಗೆ ಕಷ್ಟ ಆಗುತ್ತೆ. ಸರಿ ಬಾಯ್. ಇನ್ನೆರಡು ನಿಮಿಷ ನೀನು ನನ್ನ ಜೊತೆ ಇರಲೇಬೇಕು. ಬಾ. ಅಕ್ಕ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆಯಾ? ಇದೇ ಕೊನೆದಾಗಿತ್ತು, ಮುಗ್ದೇ ಹೋಯ್ತು. ಸಪ್ಪ ಅಂತ ಮುಗೀತು. ಇರು, ಇನ್ನು ಏನು ಮುಗ್ದಿಲ್ಲ. ತಗೋ, ತೆಂಗಿನಕಾಯಿ ಹೊಡ್ಕೊಂಬ. ಇದೆ ಬೇರೆ. ಅಮ್ಮು, ತೆಂಗಿನಕಾಯಿ ಹೇಗೆ ಹೊಡಿಯೋದು ಗೊತ್ತು ತಾನೆ? ಅಕ್ಕ, ನಾವ್ ಇದ್ರಲ್ಲೆಲ್ಲ ಫೇಮಸ್ ಅಕ್ಕ. ಹಂಗೆ ಕೈ ಎತ್ತಿ ನೆಲಕ್ಕೆ ಹೊಡ್ದ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ಬೇಕು. ಅದ್ ಹಾಗಲ್ಲ ಕಣೆ. ಹೊಡಿಯೋಕ್ಕೂ ಮುಂಚೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು, ಆಯ್ತಾ? ಓಕೆ, ಆಕ್ಷನ್ ಮುಂಚೆ ಒಂದು ಬಿಲ್ಡಪ್ ಡೈಲಾಗ್ ಇದ್ರೆ ಒಳ್ಳೇದು ಅಂತ ನೀನು. ಸರಿ ಬಿಡು. ಅಮ್ಮು, ಆಗ್ಲಿಂದ ನಿನ್ ಫೋನ್ ರಿಂಗ್ ಆಗ್ತಾನೆ ಇದೆ. ತಗೋ. ಓ ಲಕ್ಷ್ಮಿದು, ಬೆಳಿಗ್ಗೆ ಬಳೆ ಶಾಪ್ಗೆ ಹೋಗೋಣ ಅಂತ ಕಾಲ್ ಮಾಡಿದ್ದೆ. ಎಷ್ಟೊತ್ತಿಗೆ ಅಂತ ಕೇಳೋ ಕಾಲ್ ಮಾಡಿರ್ತಾಳೆ. ಕಾಯಿ ಹೊಡ್ದಂಗೆ ಮಾಡ್ತೀನಿ ಬಿಡು. ತಗೋ, ಕಟ್. ದೇವ್ರೆ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಅಯ್ಯೋಯ್ಯೋ, ಇವನಾ? ಈಗೇನ್ ಮಾಡೋದು? ನೀನಾ? ಎಮರ್ಜೆನ್ಸಿ ಎಸ್ಕೇಪ್. ನಿಂತ್ಕೋ. ಏಯ್, ನಿಂತ್ಕೋ ನಿಂತ್ಕೋ. ಈ ಲಕ್ಷ್ಮಿ ಈಗಲೇ ಕಾಲ್ ಮಾಡ್ಬೇಕಾ? ತುಂಬಾ ಕೊಬ್ಬಿದೆ ಕಣ ನಿನಗೆ. ಏನು ಕಣೆನಾ? ಹಲೋ ಬಾಸ್, ಈ ಕಣೆ ಗಿಣೆ ಎಲ್ಲ ನನ್ನ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಷ್ಟೇ. ಏನ್ ತಮಾಷೆನಾ ನಿಂಗೆ? ನೀನು ತಾನು ಅಂತೆಲ್ಲ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ನೀನ್ ಕೊಟ್ಟಿದ್ದೆ ನಿನಗೆ ವಾಪಸ್ ಸಿಗೋದು. ಸರಿ, ಮೊದಲು ನನಗೆ ಸಾರಿ ಕೇಳು. ಸಾರಿನಾ? ಯಾಕೆ? ನಾನು ಹಣೆ ಗಾಯ ಮಾಡಿದ್ದೀನಿ. ನೆನೆ ನೀನ್ ನನ್ಗೆ ರೈಟ್ ಸೈಡ್ ಗಾಯ ಮಾಡಿದ್ದೆ, ಈಗ ನಿನ್ಗೆ ಲೆಫ್ಟ್ ಸೈಡ್ ಗಾಯ ಆಗಿದೆ. ಅಲ್ಲಿಗೆ ಸರಿ ಹೋಯ್ತು. ಈಗ ದಾರಿ ಬಿಡು. ನೀನು ನನಗೆ ಬೇಕು ಅಂತಾನೆ ಗಾಯ ಮಾಡಿದ್ದೆ. ಹೌದಪ್ಪ ಹೌದು. ನಾವ್ ಒಂದ್ 10 ಜನ ಸೇರ್ಕೊಂಡು ನೀನ್ ಬರೋ ಟೈಮ್ ನೋಡ್ಕೊಂಡು ನೀನ್ ಹಣೆ ಗಾಯ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಲ್ವಾ? ಬಿಡು ದಾರಿನ. ಮರ್ಯಾದೆಯಿಂದ ಮೊದಲು ನನಗೆ ಸಾರಿ ಕೇಳು, ಇಲ್ಲ ನಾನಂತೂ ಬಿಡೋದಿಲ್ಲ. ನಾನ್ ನಿನಗ್ ಸಾರಿ ಕೇಳ್ಬೇಕು? ನೆನೆ ನೀನ್ ನನ್ನ ಹತ್ರ ಸಾರಿ ಕೇಳಿದ್ಯಾ?
ಅದು ನನ್ನ ತಪ್ಪೇನೂ ಇರಲಿಲ್ಲ. ಹಾಗಿದ್ರೆ ಇದ್ರಲ್ಲೂ ನಂದೇನ್ ತಪ್ಪಿಲ್ಲ. ನೋಡು, ಅನ್ನೆಸರಿ ವಾದ ಮಾಡಬೇಡ. ನೀನ್ ಮಾಡಿ ತಪ್ಪು, ನೀನ್ ನಂಗೆ ಸಾರಿ ಕೇಳಲೇಬೇಕು. ಕೇಳಲ್ಲ ಅಂದ್ರೆ ಹೋಗೋದಿಕ್ ನಾನ್ ಬಿಡೋದಿಲ್ಲ. ಹಲೋ ಬಾಸ್, ಹಿಂಗೆಲ್ಲ ರೌಡಿ ತರ ಆವಾಜ್ ಹಾಕಿದ್ರೆ ಹೆದರ್ಕೊಂಡ್ಬಿಡ್ತೀವ? ನಾವ್ ಯಾರು ಅಂತ ಗೊತ್ತಾ? ನಮ್ ಕದರ್ ಏನು ಅಂತ ಗೊತ್ತಾ? ಹೋಗ್ಲಿ, ಏರಿಯಾದಲ್ಲಿ ನಮ್ ಹವಾ ಹೆಂಗಿದೆ ಅಂತ ಗೊತ್ತಾ? ಒಂದ್ಸಲ ನಮ್ ಏರಿಯಾಗ್ ಬಂದು ನನ್ನ ಹೆಸರು ಹೇಳು, ಆಮೇಲೆ ಅವ್ರು ಹೇಳೋ ಕತೆ ಕೇಳಿ ಅದ್ನ ಹೋಗ್ತೀಯ. ನಾವ್ ಒಂಥರ ಜೀವಂತದಂತ ಕತೆ ಇದ್ದಂಗೆ, ತಿಳ್ಕೊ. ಹುಡುಗಿ ತರ ಮಾತಾಡ್ತೀಯ ನೀನು. ತಗೊಳಪ್ಪ, ಹುಡ್ಗೀರ್ ಅಂದ್ರೆ ಮೂತಿ ಸಿಂಡ್ರಸೋ ನಿನಗೆ ಹುಡ್ಗೀರ್ ಬಗ್ಗೆ ಏನ್ ಗೊತ್ತು? ಸರಿ, ಹುಡ್ಗೀರ್ ಹೇಗ್ ಮಾತಾಡ್ತಾರೆ ಅಂತ ನೀನೇ ಹೇಳ್ಕೊಡು. ಹುಚ್ಚಿ ತರ ಮಾತು ಬದಲಿಸ್ಬೇಡ. ಮೊದಲು ಸಾರಿ ಕೇಳು. ಏ, ಹುಚ್ಚಿನ ತರ ಕೈ ಅಡ್ಡ ಇಟ್ಕೊಂಡು ನಿಂತಿರೋದು ನೀನು. ತೆಗಿ ಕೈನ. ನೀನ್ ಸಾರಿ ಕೇಳೋವರೆಗೂ ನಾನು ಕೈ ತೆಗೆ. ಈಗೇನು ಕೈ ತೆಗಿತೀಯೋ ಇಲ್ವೋ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಸಾರಿ ಕೇಳಿದ್ರೆ ನಿಂಗೆ ಬೇರೆ ದಾರಿನೇ ಇಲ್ಲ. ನಮಗ್ ಬೇಕಾದ ದಾರಿನ ಹೆಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ಒಂದಿನ ಸಿಕ್ಕಾಕೋತೀಯ ಅವತ್ತಿದೆ ನಿನಗೆ. ಅಣ್ಣ ಏನಾಯ್ತು? ಯಾಕೆ ಕಿರ್ಚ್ಕೊಳ್ತಾ ಇದ್ಯಾ? ಯಾರ ಹುಡುಗಿ? ಈ ಹಣೆ ಮೇಲೇನೋ ಇದು ಗಾಯ? ನನಗೆ ಬುದ್ಧಿ ಇದೆ ನಿನಗೆ. ಎಲ್ಲಿ ಅಂತ ನೀನು ಹುಡ್ಕೋದು? ನಿನ್ನ ಹುಡುಕಿ ಸುಸ್ತಾಯ್ತು ಅಷ್ಟೇ ತಾನೇ. ಆ ನೆಪದಲ್ಲಾದ್ರೂ ದೇವಸ್ಥಾನ ಸುತ್ತಿದೆಯಲ್ಲ, ಒಳ್ಳೇದಾಗತ್ತೆ ಬಿಡು. ಎಲ್ಲ ನಿನ್ನಿಂದಾನೇ ಆಗಿತ್ತು ನನಗೆ. ಬಾ.